ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ವತಿಯಿಂದ ಶ್ರೀ ವಾಸವಿ ಜಯಂತಿಯ ಅಂಗವಾಗಿ ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ವತಿಯಿಂದ ಶ್ರೀ ವಾಸವಿ ಜಯಂತಿಯ ಅಂಗವಾಗಿ ಶನಿವಾರ 25ನೇ ಏಪ್ರಿಲ್ 2026 ಮತ್ತು ರವಿವಾರ 26ನೇ ಏಪ್ರಿಲ್ 2026ರಂದು ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ದಿನಾಂಕ 25ನೇ ಏಪ್ರಿಲ್ 2026ರಂದು 5 ಗಂಟೆಗೆ ವಿಶೇಷ ಪೂಜೆ ಮತ್ತು ಶ್ರೀ ವಾಸವಿ ಮಾತೆಗೆ 5 ತರಹದ ಮಂಗಳ ದ್ರವ್ಯಗಳಿಂದ ಅರ್ಚನೆಯನ್ನು ವಾಸವಿ ಮಹಿಳಾ ಮಂಡಳಿಯ ವತಿಯಿಂದ ನೆರವೇರಿಸಲಾಯಿತು. ರಾತ್ರಿ 8 ಗಂಟೆಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ರವಿವಾರ ದಿನಾಂಕ 26ನೇ ಏಪ್ರಿಲ್ 2026ರಂದು ಬೆಳಗ್ಗೆ 7 ಗಂಟೆಗೆ 102 ಕಲಶಗಳ ಶೋಭಾಯಾತ್ರೆಯು ವಾಸವಿ ಮಹಿಳಾ ಮಂಡಳದ ಆರ್ಯ ವೈಶ್ಯ ಸಮಾಜದ ಗೃಹಿಣಿಯರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಬೆಳಗ್ಗೆ 8ರಿಂದ 10 ಗಂಟೆಯವರೆಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ 9 ಗಂಟೆಗೆ ಶ್ರೀ ವಾಸವಿ ಮಾತೆಗೆ ಪೂಜೆ ಮತ್ತು ಅಭಿಷೇಕ ನೆರವೇರಿಸಲಾಯಿತು. ಬೆಳಿಗ್ಗೆ 10 ಗಂಟೆಗೆ ವಾಸವಿ ಮಹಿಳಾ ಮಂಡಳಿಯ ವತಿಯಿಂದ ಕುಂಕುಮಾರ್ಚನೆ ಮತ್ತು ಶ್ರೀ ವಾಸವಿ ಶತನಾಮಾವಳಿ ಹಾಗೂ ಭಜನೆ ಕಾರ್ಯಕ್ರಮ ಜರುಗಿತು. ಬೆಳಿಗ್ಗೆ 11 ಗಂಟೆಗೆ ವಾಸವಿ ಮಹಿಳಾ ಮಂಡಳಿಯ ವತಿಯಿಂದ ಪ್ರತಿದಿನ ಭಜನೆಯಲ್ಲಿ ಪಾಲ್ಗೊಂಡವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬೆಳಿಗ್ಗೆ 11:15 ಗಂಟೆಗೆ ವಾಸವಿ ಮಹಿಳಾ ಮಂಡಳಿಯ ವತಿಯಿಂದ ಸನಾತನ ಧರ್ಮದ ಮೇಲೆ ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಳಿಗ್ಗೆ 11:30 ಗಂಟೆಗೆ ಶ್ರೀ ವಾಸವಿ ಮಾತೆಯ ತೊಟ್ಟಿಲು ಸೇವೆ ನೆರವೇರಿಸಲಾಯಿತು. ಮಧ್ಯಾಹ್ನ 12:05ಕ್ಕೆ ವಾಸವಿ ಯುವತಿ ಮಂಡಳಿಯ ವತಿಯಿಂದ ಶ್ರೀ ವಾಸವಿ ಮಾತೆಗೆ ತುಲಾಭಾರ ಸೇವೆ ನಡೆಸಲಾಯಿತು. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಸಾಯಂಕಾಲ 5 ಗಂಟೆಗೆ ಶ್ರೀ ವಾಸವಿ ಮಾತೆಯ ಶೋಭಾಯಾತ್ರೆಯು ಶ್ರೀ ನಗರೇಶ್ವರ ಶಾಲೆಯಿಂದ ವಾಸವಿ ನಾರಿ ಶಕ್ತಿ ಗ್ರೂಪ್ ವತಿಯಿಂದ ಧಾರ್ಮಿಕ ನೃತ್ಯದೊಂದಿಗೆ ವಾಸವಿ ಮಹಿಳಾ ಮಂಡಳಿಯ ವತಿಯಿಂದ ಲೇಜಿಮ್ ಮತ್ತು ವಾಸವಿ ಯುವತಿ ಮಂಡಳಿಯ ವತಿಯಿಂದ ಡೊಳ್ಳು ಕುಣಿತ, ವಾಸವಿ ಕ್ಲಬ್ ಆಫ್ ವನಿತಾ ಸನ್ ಸಿಟಿಯ ವತಿಯಿಂದ ಗರ್ಭಾ ಮತ್ತು ದಾಂಡಿಯಾ ಸೇರಿದಂತೆ ಡಿಜೆ ಸೌಂಡ್ ಸಿಸ್ಟಮ್, ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾದ ಕೊಡೆಗಳು, ಪಟಾಕಿಗಳು ಮತ್ತು ಒಂಟೆ ಮತ್ತು ಕುದುರೆಗಳೊಂದಿಗೆ ವಾಸವಿ ಯುವಜನ ಸಂಘದ ವತಿಯಿಂದ ಅದ್ಧೂರಿಯಾಗಿ ಶೋಭಾಯಾತ್ರೆಯನ್ನ ನೆರವೇರಿಸಲಾಯಿತು. ರಾತ್ರಿ 9 ಗಂಟೆಗೆ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ಅಧ್ಯಕ್ಷರಾದ ರಾಘವೇಂದ್ರ ಕೆ ಮೈಲಾಪುರ್, ಗೌರವ ಕಾರ್ಯದರ್ಶಿಗಳಾದ ಸಂಜೀವ್ ಎಲ್ ಗುಪ್ತಾ, ಧರ್ಮದರ್ಶಿಗಳು, ಪ್ರಧಾನ ಸಲಹೆಗಾರರು, ಉಪಾಧ್ಯಕ್ಷರುಗಳು, ಖಜಾಂಚಿಗಳು, ಜಂಟಿ ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಇದರೊಂದಿಗೆ ಬೆಂಬಲಿಗರಾಗಿ ವಾಸವಿ ಮಹಿಳಾ ಮಂಡಳಿ, ವಾಸವಿ ಯುವತಿ ಮಂಡಳಿ, ವಾಸವಿ ಯುವಜನ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಉಪಸ್ಥಿತರಿರುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ವೇಳೆ ಟ್ರಸ್ಟಿ ಮತ್ತು ಧರ್ಮದರ್ಶಿಗಳು, ಪ್ರಧಾನ ಸಲಹಾ ಸಮಿತಿಯ ಸದಸ್ಯರು, ಶೈಕ್ಷಣಿಕ ಅಭಿವೃದ್ಧಿ ಸಮಿತಿ, ದೇವಸ್ಥಾನ ಮತ್ತು ಸಾಂಸ್ಕೃತಿಕ ಸಮಿತಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಮೇಂಟೆನೆನ್ಸ್ ಕಮಿಟಿಯ ಎಲ್ಲಾ ಸದಸ್ಯರುಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರೇಶ್ವರ ದೇವಸ್ಥಾನದಲ್ಲಿ ಶ್ರೀ ಆರ್ಯ ವೈಶ್ಯ ಸಮಾಜ ವತಿಯಿಂದ ಇವತ್ತು ತಾಯಿ ವಾಸವಿ ಮಾತೆಯ ಜಯಂತಿ ಉತ್ಸವವನ್ನು 2026 ಈ ವರ್ಷದ ವಿಜೃಂಭಣೆಯಿಂದ ಆಯೋಜಿಸಿದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ಕಾರ್ಯಕ್ರಮಗಳು ಮತ್ತು ನಾನಾ ಥರ ಪೂಜೆ, ಅಭಿಷೇಕ ಹಾಗೂ
ವಾಸಿ ಮಾತೆಯ ತುಲಾಭಾರ, ಅದರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಕಲಬುರಗಿ ನಗರೇಶ್ವರ ದೇವಸ್ಥಾನದಿಂದ ಕಿರಣ ಬಜಾರ್ ಮುಖಾಂತರ ಶ್ರೀ ನಗರೇಶ್ವರ ಶಾಲೆಯಿಂದ ಗಂಜ್ ಕಿರಣ ಬಜಾರ್ ಮುಖಾಂತರ ಚೌಕ್ ಸೂಪರ್ ಮಾರ್ಕೆಟ್ ಆಗ ವಾಸವಿ ಶೋಭಾ ಯಾತ್ರೆ ತಿರ್ಸ್ಕೊಂಡು ಮತ್ತೆ ಕ್ಲಾತ್ ಬಜಾರ್ನಿಂದ ಸರಬ್ ಬಜಾರ್ ಎಂಟ್ರಿ ಆಗಿ ಇವತ್ತು ಬೋಯಿಗಲ್ಲಿನಿಂದ ನಮ್ಮ ಕಲಬುರಗಿ ಶ್ರೀ ನಗರೇಶ್ವರ ಟೆಂಪಲ್ಗೆ ದೇವಸ್ಥಾನಕ್ಕೆ ಇವತ್ತು ಸಾಯಂಕಾಲ ಶೋಭಾಯಾತ್ರೆಯನ್ನು ತಾವೆಲ್ಲರೂ ಈ ಶೋಭಾಯಾತ್ರೆಗೆ ಬರು ಮಾಡಿಕೊಂಡು ತಾಯಿಯ ಆಶೀರ್ವಾದ ಪಡಿಬೇಕಂತ ತಮ್ಮೆಲ್ಲರಲ್ಲಿ ಕಲಬುರಗಿ ಈ ಸಮಸ್ತ ಜನತೆಗೆ, ಕಲ್ಯಾಣ ಕರ್ನಾಟಕ ಈ ನಾಡಿನ ಎಲ್ಲ ಜನತೆಗೆ ವಾಸವಿ ಜಯಂತಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ರಾಘವೇಂದ್ರ ಮೈಲಾಪುರ್, ಆರ್ಯ ವೈಶ್ಯ ಸಮಾಜ ಅಧ್ಯಕ್ಷ, ಕಲಬುರಗಿ. ನಮಸ್ಕಾರ. ನಗರದ ಸಮಸ್ತ ಜನರಿಗೆ ಇವತ್ತು ವಾಸವಿ ಜಯಂತಿಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಆರ್ಯ ವೈಶ್ಯ ಸಮಾಜ ಕಲಬುರಗಿ ವತಿಯಿಂದ ವಾಸವಿ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಈ ದಿನದಂದು ವಾಸವಿ ಜಯಂತಿ ಪ್ರಯುಕ್ತ ಬೆಳಗ್ಗೆ 102 ಗೃಹಿಣಿಯರಿಂದ ಕಳಶ ಯಾತ್ರೆ ನಡೆಸಲಾಯಿತು. ಅದಾದ ನಂತರ ವಾಸವಿ ಮಾತೆಯ ಪೂಜೆ ಮತ್ತು ಅಭಿಷೇಕವನ್ನು ಮಾಡಲಾಯಿತು. ಅದೇ ರೀತಿ ವಾಸವಿ ಮಾತೆಯ ಇವತ್ತು ಜನ್ಮದಿನದ ಪ್ರಯುಕ್ತ ವಾಸವಿ ಮಾತೆಯ ತೊಟ್ಟಿಲ ಸೇವೆಯನ್ನು ಆರ್ಯವೈಶ್ಯ ಸಮಾಜದ ಎಲ್ಲರ ಮುಖಂಡರ ವೀಕ್ಷಣೆಯಲ್ಲಿ ವಾಸವಿ ಮಾತೆಯ ತೊಟ್ಟಿಲ ಸೇವೆ ಮಾಡಲಾಯಿತು. ಹಾಗೆ ಇವತ್ತು ವಾಸವಿ ಮಾತೆಯ ಒಂದು ತುಲಾಭಾರದ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಎಲ್ಲರೂ ನೋಡಿ ಆನಂದ ಪಟ್ಟರು. ಅದೇ ರೀತಿ ಎಲ್ಲರಿಗೂ ನಗರದ ಸಮಸ್ತ ಜನರಿಗೆ ಎಲ್ಲರಿಗೂ ಒಂದು ಅನ್ನ ಪ್ರಸಾದದ ಸೇವೆ ಮಾಡಲಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ಸುಮಾರು 10 ರಿಂದ 15 ಭಾಗಗಳಲ್ಲಿ ಆರ್ಯವೈಶ್ಯ ಸಮಾಜದ ಸದಸ್ಯರಿಂದ ಅನ್ನ ಪ್ರಸಾದದ ಸೇವೆ ಮಾಡಲಾಗಿದೆ. ಸಾಯಂಕಾಲ 5 ಗಂಟೆಗೆ ವಾಸವಿ ಮಾತೆಯ ಶೋಭಾಯಾತ್ರೆಯನ್ನು ನಗರೇಶ್ವರ ಶಾಲೆಯಿಂದ ನಗರೇಶ್ವರ ದೇವಸ್ಥಾನದವರೆಗೆ ಶೋಭಾಯಾತ್ರೆ ನಡೆಸಲಾಗುವುದು. ಶೋಭಾಯಾತ್ರೆಯಲ್ಲಿ ಈ ಬಾರಿ ನಮ್ಮ ಆರ್ಯವೈಶ್ಯ ಸಮಾಜದ ಮಹಿಳೆಯರು, ಯುವತಿಯರು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡಲಿದ್ದಾರೆ. ನಗರದ ಎಲ್ಲಾ ಜನರು ಬಂದು ಈ ನಮ್ಮ ವಾಸವಿ ಮಾತೆಯ ಶೋಭಾಯಾತ್ರೆಯನ್ನು ನೋಡಿ ಎಲ್ಲರೂ ಅವಳ ಆಶೀರ್ವಾದ ಪಡೆದು ಮತ್ತು ಶೋಭಾಯಾತ್ರೆಯನ್ನು ನೋಡಿ ಆನಂದಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ. ಮತ್ತೊಂದು ಸರಿ ಎಲ್ಲರಿಗೂ ವಾಸವಿ ಜಯಂತಿಯ ಶುಭ ಕೋರುತ್ತಾ ನಮಸ್ಕಾರಗಳು. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ವತಿಯಿಂದ ಶ್ರೀ ವಾಸವಿ ಜಯಂತಿಯ ಅಂಗವಾಗಿ ಕಲಬುರಗಿ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಅನ್ನಪ್ರಸಾದ ಸೇವೆಯನ್ನು ನೆರವೇರಿಸಲಾಯಿತು. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ವತಿಯಿಂದ ಶ್ರೀ ವಾಸವಿ ಜಯಂತಿಯ ಅಂಗವಾಗಿ ಶನಿವಾರ ಮತ್ತು ರವಿವಾರ ಏಪ್ರಿಲ್ 25 ಮತ್ತು 26ರಂದು ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ದಿನಾಂಕ 25 ಏಪ್ರಿಲ್ 2026ರಂದು ಮಂಜುಳಾ ಮತ್ತು ಸಂಜೀವ್ ಗುಪ್ತಾ ಪರಿವಾರದ ವತಿಯಿಂದ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರವಿವಾರ ದಿನಾಂಕ 26 ಏಪ್ರಿಲ್ 2026ರಂದು ವೀಣಾ ಮುಕುಂದ್ ಮರ್ಖಾಪುರಂ ಮತ್ತು ಸೀಮಾ ಲಕ್ಷ್ಮೀ ಪ್ರಸಾದ್ ಜಾಜಿ ದಂಪತಿಗಳಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಕಲಬುರಗಿಯ ಮಹಾಲಕ್ಷ್ಮಿ ಗ್ರೂಪಿನ ವೀಣಾ ರಾಘವೇಂದ್ರ ಮೈಲಾಪುರ್ ಪರಿವಾರದ ವತಿಯಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀದೇವಿ ಮತ್ತು ಮಲ್ಲಿಕಾರ್ಜುನ್ ಗಂಗಾ ಪರಿವಾರದ ವತಿಯಿಂದ ಕಿರಣ ಬಜಾರ್ ಚೌಕ್ ನಲ್ಲಿ ಶೋಭಾಯಾತ್ರೆಯ ಅಂಗವಾಗಿ ಚಹಾದ ವ್ಯವಸ್ಥೆ ಮಾಡಲಾಗಿತ್ತು. ವಿಜಯಲಕ್ಷ್ಮಿ ಮತ್ತು ರಮೇಶ್ ಮಂದಕನಹಳ್ಳಿ ಪರಿವಾರದ ವತಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು.
ಅದೇ ರೀತಿ ಅನ್ನಪ್ರಸಾದ ಸೇವೆಯು ರೇವಣಸಿದ್ದೇಶ್ವರ ಕಾಲೋನಿಯ ಆರ್ಯವೈಶ್ಯ ಪರಿವಾರದ ವತಿಯಿಂದ ಕಲಬುರಗಿ ನಗರದ ರಿಂಗ್ ರಸ್ತೆಯ ದೂರದರ್ಶನ ಕೇಂದ್ರದ ಹತ್ತಿರ ಮಲ್ಲಿಕಾರ್ಜುನ್ ಗಂಗಾ ಪರಿವಾರದ ವತಿಯಿಂದ ಶ್ರೀ ನಗರೇಶ್ವರ ಶಾಲೆಯ ಹತ್ತಿರ ಎಪಿಎಂಸಿ ದಾಲ್ ಮಿಲ್ಲರ್ಸ್ ಫರ್ಟಿಲೈಸರ್ಸ್ ಮತ್ತು ಹೋಲ್ಸೇಲ್ ಕಿರಾಣಾ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಎಪಿಎಂಸಿ ಯಾರ್ಡ್ ಗಂಜ್ನಲ್ಲಿ ಏಪ್ರಿಲ್ 25ರಂದು ಹುಮ್ನಾಬಾದ್ ಬೇಸಿನಲ್ಲಿ ಹುಮ್ನಾಬಾದ್ ಬೇಸ್ ಆರ್ಯವೈಶ್ಯ ಪರಿವಾರದ ವತಿಯಿಂದ ಕಿರಾಣಾ ಬಜಾರ್ನಲ್ಲಿ ವಾಸವಿ ಯುವಜನ ಸಂಘದ ವತಿಯಿಂದ ಕಲಬುರಗಿ ನಗರದ ಸೂಪರ್ ಮಾರ್ಕೆಟಿನ ದತ್ತ ಮಂದಿರದ ಹತ್ತಿರ ಪ್ರಕಾಶ್ ಘಂಟೋಜಿ ಮತ್ತು ಪರಿವಾರ, ಲಕ್ಷ್ಮೀಕಾಂತ್ ಮೈಲಾಪುರ್ ಮತ್ತು ಪರಿವಾರ, ನರೇಶ್ ಲಗಶೆಟ್ಟಿ ಮತ್ತು ಪರಿವಾರ ಹಾಗೂ ಗಿರಿಧರ್ ಜಿ ಬಾವಗಿ ಪರಿವಾರದ ವತಿಯಿಂದ ಸೂಪರ್ ಮಾರ್ಕೆಟ್ನಲ್ಲಿ ವಾಕಿಂಗ್ ಮತ್ತು ಟಾಕಿಂಗ್ ಟೀಮ್ ಅವನಶಾಹಿ ವತಿಯಿಂದ ಜಗತ್ ವೃತ್ತದಲ್ಲಿ ವಾಸವಿ ಯುವಜನ ಸಂಘದ ವತಿಯಿಂದ ಎಸ್ವಿಪಿ ಚೌಕಿನ ಕಂದೂರ್ ಮಾಲ್ ಹತ್ತಿರ ಗುಂಡಪ್ಪ ಕಂದೂರ್ ಮತ್ತು ಪರಿವಾರ, ಗುರುದತ್ತ ಜಿ ಬಾವ್ಗಿ ಮತ್ತು ಪರಿವಾರ ಹಾಗೂ ಅಮಿತ್ ಎ ಮೈಲಾಪುರ್ ಪರಿವಾರದ ವತಿಯಿಂದ ಹಾಗೂ ಬಿಲ್ಗುಂದಿ ಪೆಟ್ರೋಲ್ ಪಂಪ್ ಎದುರುಗಡೆ ಸೇಡಂ ರಸ್ತೆಯಲ್ಲಿ ಸೇಡಂ ರಸ್ತೆ ಪ್ರದೇಶದ ಆರ್ಯವೈಶ್ಯ ಪರಿವಾರಗಳ ವತಿಯಿಂದ ಅನ್ನಪ್ರಸಾದ ಸೇವೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜ ಕಲಬುರ್ಗಿ ಅಧ್ಯಕ್ಷರಾದ ರಾಘವೇಂದ್ರ ಕೆ ಮೈಲಾಪುರ್, ಕಾರ್ಯದರ್ಶಿಗಳಾದ ಸಂಜೀವ್ ಎಲ್ ಗುಪ್ತಾ, ಖಜಾಂಚಿಗಳಾದ ಸಿಎ ಮಾಣಿಕ್ ಆರ್ ಮಂದಕನಹಳ್ಳಿ, ಟ್ರಸ್ಟಿ ಧರ್ಮದರ್ಶಿಗಳಾದ ರಾಮಚಂದ್ರ ಅಮ್ಮನ್, ವಾಸುದೇವರಾವ್ ಆತನೂರ್, ವಿನಾಯಕ್ ರಾವ್ ಗಾದಾ, ರಾಧಾಕೃಷ್ಣ ರಘೋಜಿ, ಕಾಶಿನಾಥ್ ಘಂಟೋಜಿ, ನಂದಕುಮಾರ್ ಜಾಜಿ, ಅರವಿಂದ್ ಸುಲೇಗಾಂವ್, ಬಾಲಚಂದ್ರ ಉಪ್ಪಳ್ಳಿ, ಸುರೇಂದ್ರ ಜಾಜಿ, ಸಂಗಮನಾಥ್ ಮುಕ್ಕ, ವಿದ್ಯಾಸಾಗರ್ ಇಟ್ಕಂಪಳ್ಳಿ, ಅಶೋಕ್ ಬೆಜಗಂ, ನಾಗೇಶ್ ಬೆಜಗಂ, ಅರವಿಂದ್ ಘಂಟೋಜಿ, ರಮೇಶ್ ಮಂದಕನಹಳ್ಳಿ, ರಮೇಶ್ ಚಂದ್ರ ಡಿ ರಘೋಜಿ, ರವೀಂದ್ರ ಎಂ ಮುಕ್ಕ, ಮಲ್ಲಿಕಾರ್ಜುನ್ ಮೈಲಾಪುರ್, ಪ್ರಧಾನ ಸಲಹಾ ಸಮಿತಿಯ ಡಾಕ್ಟರ್ ಶ್ರೀನಿವಾಸ್ ಗಾದಾ, ಶಂಕರ್ ಗಾದಾ, ನಾಗನಾಥ್ ಸೂದಂ, ಕೇದಾರ್ನಾಥ್ ಜಾಜಿ, ಬಿರ್ಜು ಮೈಲಾಪುರ್, ಸಕ್ರೆಪ್ಪ ಕಡ್ಲೂರ್, ರವೀಂದ್ರ ಮಾದಮಶೆಟ್ಟಿ, ಅಶೋಕ್ ಬಾವಗಿ, ರಾಜೇಂದ್ರ ಗಂಪ, ಅಕಾಡೆಮಿಕ್ಸ್ ಡೆವಲಪ್ಮೆಂಟ್ ಕಮಿಟಿಯ ಉಪಾಧ್ಯಕ್ಷರಾದ ಶ್ರೀಕಾಂತ್ ಜಾಜಿ, ಜಂಟಿ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಬೋರಾಳ್ಕರ್, ಕೃಷ್ಣ ಜಾಜಿ, ಸದಸ್ಯರುಗಳಾದ ಚಂದ್ರಕಾಂತ್ ಮೈಲಾಪುರ್, ಅರವಿಂದ್ ಘಂಟೋಜಿ, ಕೇದಾರ್ ರಘೋಜಿ, ಪ್ರವೀಣ್ ಇಟ್ಗಂಪಳ್ಳಿ, ವಿನಯ್ ಚಿಕಟ್ವಾರ್, ಹನುಮಯ್ಯ ಬೇಲೂರೆ, ಸಂತೋಷ್ ಜಿ ಗಾದಾ, ಬಾಲಚಂದ್ರ ಬಾವಗಿ, ಗೋಪಾಲ್ ಬುಚ್ಚನಹಳ್ಳಿ, ಪ್ರವೀಣ್ ಅಮ್ಮನ್, ಶ್ರೀಪಾದ್ ಆತನೂರ್, ಟೆಂಪಲ್ ಅಂಡ್ ಕಲ್ಚರ್ ಕಮಿಟಿಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ವಿ ಅಮ್ಮನ್, ಜಂಟಿ ಕಾರ್ಯದರ್ಶಿಗಳಾದ ಪ್ರಶಾಂತ್ ಆತನೂರ್, ವೇಣುಗೋಪಾಲ್ ಮಾದಮಶೆಟ್ಟಿ, ಸದಸ್ಯರಾದ ಸಂತೋಷ್ ವಿ ಗಾದಾ, ಸೂರ್ಯನಾರಾಯಣ ಸುಲೇಗಾಂವ್, ಜಿ ಕುಮಾರ್, ರಾಜೇಶ್ವರ್ ಗಂಪ, ವೀರೇಶ್ ವಾಗನಗೇರಿ, ನರಸಿಂಹ ಮಾದಮಶೆಟ್ಟಿ, ಗುಂಡಪ್ಪ ಜಲಸಂಧಿ, ಸಂತೋಷ್ ಎಚ್ ರಘೋಜಿ, ಶಿವರಾಜ್ ಇಟಗಂಪಳ್ಳಿ, ಅಂಶುಮನ್ ಜಾಜಿ, ಗಣೇಶ್ ಸೊಂತ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಮೇಂಟೆನೆನ್ಸ್ ಕಮಿಟಿಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗಂಗಾ, ಜಂಟಿ ಕಾರ್ಯದರ್ಶಿಗಳಾದ ವೆಂಕಟೇಶ್ ಅಮ್ಮನ್, ಗುರುರಾಜ್ ಪಿ ಬಾವಗಿ, ಸದಸ್ಯರಾದ ಅಮಿತ್ ಮೈಲಾಪುರ್, ವಾಸುದೇವ್ ಕಂದೂರ್, ದತ್ತರಾಜ್ ಗಾದಾ, ಗೋಪಾಲ್ ಪಾಲಾದಿ, ನರಸಿಂಹಲು ಪಟ್ಟಿ, ಸಿದ್ದು ಐನಾಪುರ್, ದತ್ತರಾಜ್ ಘಂಟೋಜಿ, ರಾಜು ಉಪ್ಪಳ್ಳಿ, ವಿಷ್ಣು ಸುರ್ಪುರ್, ಗೋಕುಲ್ ಘಂಟೋಜಿ, ಮಾಣಿಕ್ ಪ್ರಭು ರಘೋಜಿ ಸೇರಿದಂತೆ ವಾಸವಿ ಮಹಿಳಾ ಮಂಡಳಿ, ವಾಸವಿ ಯುವತಿ ಮಂಡಳಿ, ವಾಸವಿ ಯುವಜನ ಸಂಘದ ಎಲ್ಲ ಸದಸ್ಯರುಗಳು ಉಪಸ್ಥಿತರಿದ್ದರು. ಜೈ ವಾಸವಿ. ವಾಸವಿ ಕನಿಕಾ ಪರಮೇಶ್ವರಿ ಆಶೀರ್ವಾದದಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ವಾಕಿಂಗ್ ಅಂಡ್ ಟಾಕಿಂಗ್ ನಮ್ಮೊಂದು ಗ್ರೂಪ್ ಪ್ರತಿ ವರ್ಷ ಈ ವರ್ಷ ಕೂಡ ನಾವು ಅನ್ನದಾನ ಪ್ರಸಾದವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಈ ವರ್ಷನೂ ಸಂಡೇ ಬಂದಿದ್ದಕ್ಕೆ ಬಹಳಷ್ಟು ಜನ ಬಂದು ಇಲ್ಲಿ ಆಶೀರ್ವಾದ ತಗೋಬೇಕು. ಮತ್ತು ಆಮೇಲೆ ವಾಸವಿ ಕನಿಕಾ ಪರಮೇಶ್ವರಿ ಅವರು ತಮಗೆ ಸದಾ ತಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಸಮಸ್ತ ಕಲಬುರಗಿ ಜನತೆಗೆ ವಾಸವಿ ಜಯಂತಿಯ ಶುಭಾಶಯಗಳು. ವಾಸವಿ ಜಯಂತಿ ಪ್ರಯುಕ್ತ ಇಂದು ಆರ್ಯವೈಶ್ಯ ಸಮಾಜದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಗಳಲ್ಲಿ ಅನ್ನ ದಾಸೋಹ, ಅನ್ನ ಪ್ರಸಾದ ವಿತರಣೆ ಒಂದು ಬಹುಮುಖ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಗರದ ವಿವಿಧಾದ ಹಲವಾರು ಪ್ರದೇಶಗಳಲ್ಲಿ ಈ ಅನ್ನ ಪ್ರಸಾದ ಸೇವೆಯನ್ನು ಮಾಡಲಾಗುತ್ತಿದೆ. ಅದೇ ರೀತಿ ಸೂಪರ್ ಮಾರ್ಕೆಟ್ ತಹಸೀಲ್ ಆಫೀಸ್ ಎದುರುಗಡೆ ಇರುವಂತ ಇದು ಒಂದು ಅನ್ನ ಪ್ರಸಾದದ ಮಳಿಗೆ. ಎಲ್ಲಾ ಮಳಿಗೆಗಳಿಗಿಂತ ಇದು ಒಂದು ವಿನೂತನವಾದಂತ ಮಳಿಗೆ. ಇಲ್ಲಿ ನಮ್ಮ ಆರ್ಯವೈಶ್ಯ ಸಮಾಜದ ಬಾಂಧವರು ಅಲ್ಲದೆ ಸಮಾಜದ ಇತರ ಸಮಾಜದ ಮುಖಂಡರು ಸೇರಿ ಎಲ್ಲರೂ ಸೇರಿ ಕೈ ಜೋಡಿಸಿ ಇಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಈ ಅನ್ನ ಪ್ರಸಾದ ವ್ಯವಸ್ಥೆಯಲ್ಲಿ ನಮ್ಮ ಜೈನ ಸಮಾಜದ ಮುಖಂಡರು, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಮರಾಠ ಸಮಾಜದ ಮುಖಂಡರು ಹಾಗೂ ಬ್ರಾಹ್ಮಣರ ಸಮಾಜದ ಮುಖಂಡರು, ಎಲ್ಲಾ ಪ್ರತಿಯೊಂದು ಸಮಾಜದ ಮುಖಂಡರು ಹಾಗೂ ಅಲ್ಲಿನ ಸೇವಾಕರ್ತರು ಎಲ್ಲರೂ ಸೇರಿ ಒಂದು ಅನ್ನ ಪ್ರಸಾದದ ಸೇವೆಯನ್ನು ಇಲ್ಲಿ ಮಾಡುತ್ತಿದ್ದಾರೆ. ಎಲ್ಲರಿಗೂ ವಾಸವಿ ಮಾತೆಯ ಆಶೀರ್ವಾದ ಪ್ರದಾನಿಸಲೆಂದು ಆ ಮಾತೆಯಲ್ಲಿ ಬೇಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ವಾಸವಿ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಈ ವಾಕಿಂಗ್ ಅಂಡ್ ಟಾಕಿಂಗ್ ಐವನ್ ಶಾಹಿ
ಗ್ರೂಪಿನ ವತಿಯಿಂದ ತಮಗೆಲ್ಲರಿಗೂ ವಾಸವಿ ಜಯಂತಿಯ ಶುಭಾಶಯಗಳು. ವಾಸವಿ ಮಾತಾ ಕಿ ಜೈ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಾಕಿಂಗ್ ಆ್ಯಂಡ್ ಟಾಕಿಂಗ್ ಗ್ರೂಪ್ನಿಂದ ಅನ್ನಪ್ರಸಾದ ಇಟ್ಟಿದ್ದೇವೆ. ವಾಕಿಂಗ್ ಆ್ಯಂಡ್ ಟಾಕಿಂಗ್ ಕೇವಲ ವಾಕಿಂಗ್ ಮಾಡೋದಿಲ್ಲ, ಎಲ್ಲರೂ ಅಲ್ಲಿ ಕುಂತು ವಾಕಿಂಗ್ ಮುಗಿಸಿದ ನಂತರ ಎಲ್ಲರೂ ಒಂದು ಮುಂಜಾನೆ 4 ಮಾತು ಆಡಿ ಎಲ್ಲರಿಗೂ ಸಂತೋಷವಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ವಾಕಿಂಗ್ ಆ್ಯಂಡ್ ಟಾಕಿಂಗ್ ಅಂತ ಹೇಳ್ತೀವಿ. ಆ ಒಂದು ಗ್ರೂಪ್ ಸುಮಾರು ವರ್ಷಗಳಿಂದ ನಾವು ಆ ಗ್ರೂಪ್ ಶುರುವಾಗಿ ಸುಮಾರು ವರ್ಷವಾಯಿತು. ಈಗ ಆ ಗ್ರೂಪಿನಿಂದಲೇ ಅನ್ನಪ್ರಸಾದ ಮಾಡಿದ್ದೇವೆ. ಮತ್ತು ಪ್ರತಿ ವರ್ಷವೂ ಮುಂದೆನೂ ಕೂಡ ವಾಸವಿ ಮಾತೆ ನಡೆಸಿಕೊಡ್ಲಿ ಎಂದು ಕೇಳುತ್ತಾ ಪ್ರತಿ ವರ್ಷವೂ ಮಾಡುತ್ತೇವೆ ಎಂದು ಹೇಳುತ್ತೆ. ಜೈ ವಾಸವಿ. ಇಂದು ವಾಸವಿ ಜಯಂತಿಯ ಪ್ರಯುಕ್ತ ನಾವು ಆರ್ಯವೈಶ್ಯ ಸಮಾಜದ ಬಾಂಧವರಾದ ರೇವಣಸಿದ್ದೇಶ್ವರ ಕಾಲನಿ, ರಿಂಗ್ ರೋಡ್, ರಾಮನಗರ್ ಮತ್ತು ಇಂಡಸ್ಟ್ರಿಯಲ್ ಏರಿಯಾ, ಕಪ್ಲೂರ್ ಏರಿಯಾದ ಎಲ್ಲ ಆರ್ಯವೈಶ್ಯ ಬಾಂಧವರು ಸೇರಿ ಇವತ್ತಿನ ದಿವಸ ಹುಮ್ನಾಬಾದ್ ರಿಂಗ್ ರೋಡ್ ಹತ್ತಿರ ನಮ್ಮ ಪ್ರತಿ ವರ್ಷದಂತೆ ಇದು 4ನೇ ವರ್ಷ ಅನ್ನದಾಸೋಹ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಆರ್ಯವೈಶ್ಯ ಬಾಂಧವರು ಈ ಕಾರ್ಯಕ್ಕೆ ನಮ್ಮನ್ನು ಸಾಥ್ ಕೊಟ್ಟು ಒಳ್ಳೆಯ ರೀತಿಯಿಂದ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಾಸವಿ ಮಾತೆಯ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲೆಂದು ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ವಾಸವಿ ಜಯಂತಿಯ ಶುಭಾಶಯಗಳು. ಕಲಬುರಗಿ ನಗರದ ಐವನಶಾಹಿ ಬಡಾವಣೆಯಲ್ಲಿ 89 ಲಕ್ಷ ರೂಪಾಯಿ ವೆಚ್ಚದ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿಗೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಮತ್ತು ಮಾಜಿ ಮೇಯರ್ ವಿಶಾಲ್ ದರ್ಗಿ ಅವರು ಚಾಲನೆ ನೀಡಿದರು. ಐವನಶಾಹಿ ಬಡಾವಣೆಯಲ್ಲಿ 89 ಲಕ್ಷ ರೂಪಾಯಿ ವೆಚ್ಚದ ಉದ್ಯಾನವನ ಅಭಿವೃದ್ಧಿಗೆ ಚಾಲನೆ ನೀಡಲಾಯಿತು. ಕಲಬುರಗಿ ನಗರದ ವಾರ್ಡ್ ನಂಬರ್ 46ರ ಐವನಶಾಹಿ ಬಡಾವಣೆಯಲ್ಲಿ ಮಹಾನಗರ ಪಾಲಿಕೆಯ ಅನುದಾನದಲ್ಲಿ 89 ಲಕ್ಷ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್ ಹಾಗೂ ಮಾಜಿ ಮೇಯರ್ ವಿಶಾಲ್ ದರ್ಗಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮರನಾಥ್ ಪಾಟೀಲ್ ಹಾಗೂ ವಿಶಾಲ್ ದರ್ಗಿ ಅವರು, ಕಲಬುರಗಿ ನಗರದ ಬಡಾವಣೆಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದು, ಸಾರ್ವಜನಿಕರಿಗೆ ಉತ್ತಮ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಉದ್ಯಾನವನದಿಂದ ಸ್ಥಳೀಯ ನಿವಾಸಿಗಳಿಗೆ ವಾಯು ವಿಹಾರ, ಮಕ್ಕಳ ಆಟಪಾಠ ಹಾಗೂ ವಿಶ್ರಾಂತಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಹೇಶ್ ರೆಡ್ಡಿ, ಮಹದೇವಪ್ಪ ರಾಂಪುರೆ, ಡಾಕ್ಟರ್ ಅರೋಹಿತ್ ಭಂಡಾರಿ, ಅತ್ತರ್ ಬಿದರಿ, ವಿಶಾಲ್ ದೇಶ್ಮುಖ್, ಸುರೇಶ್ ಹೊಸಮನಿ, ಡಾಕ್ಟರ್ ರೋಹಿತ್ ಭಂಡಾರಿ, ಶಿವಕುಮಾರ್ ಸಿಂದಗಿ, ವಿಶಾಲ್ ದೇಶ್ಮುಖ್, ಅಭಿಷೇಕ್ ಮಾನೆಗಾರ್, ಚನ್ನವೀರ್ ಮಠಪತಿ, ಆಕಾಶ್ ಠಾಕೂರ್, ಚಂದ್ರಕಾಂತ್ ಸೇರಿದಂತೆ ಬಡಾವಣೆಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರದ ವಾರ್ಡ್ ನಂಬರ್ 46, ಇವತ್ತು ಈ ವಾರ್ಡ್ ನಂಬರ್ 46ರಲ್ಲಿ ಬಹಳ ಒಂದು ಒಳ್ಳೆಯ ಕಾರ್ಯ ಇವತ್ತು ಕೈಗೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಹಿಂದಿನ ಮಹಾಪೌರರು ಮತ್ತು ಈ ವಾರ್ಡ್ ನಂಬರ್ 46 ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ನಮ್ಮ ಉತ್ಸಾಹಿ ನಮ್ಮ ಯುವ ನಾಯಕರಾದಂಥ ವಿಶಾಲ್ ದರ್ಗೀಜಿ ಅವರು ಭಾಳ ಒಬ್ಬ ಕ್ರಿಯಾಶೀಲ ಮಹಾನಗರ ಪಾಲಿಕೆ ಸದಸ್ಯರಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವ್ರು ಮೇಯರ್ ಇದ್ದಾಗ, ಮಹಾಪೌರರಿದ್ದಾಗೂ ಕೂಡ ಸಾಕಷ್ಟು ಈ ನಗರದ ಸರ್ವತೋಮುಖ ಬೆಳವಣಿಗೆಗಾಗಿ ತನ್ನನ್ನೇ ತಾನು ತೊಡಸ್ಕೊಂಡಂಥವ್ರು. ಮತ್ತು ಇವತ್ತು ಪರ್ಟಿಕ್ಯುಲರ್ ವಿಶೇಷವಾಗಿ 46 ವಾರ್ಡ್ನ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾ ಇವತ್ತು ನಾವು ವಿಶೇಷವಾಗಿ ಈ ಐವಾನಶಾಹಿ ಬಡಾವಣೆ ಯಾವತ್ತು ಹಳೆಯ ಕಾಲದ ಭಾಳ ಪ್ರತಿಷ್ಠಿತ ಬಡಾವಣೆಯಲ್ಲಿ ಇವತ್ತು ಉದ್ಯಾನವನದ ಒಂದು ಕೊರತೆ ಇತ್ತು. ಆ ಕೊರತೆಯನ್ನು ಇವತ್ತು ಮಾನ್ಯ ವಿಶಾಲ್ ದರ್ಗಿ ಅವರು ಮನಗಂಡು ಎಲ್ಲರ ಒಂದು ಸಲಹೆ ಮೇರೆಗೆ ಇವತ್ತು ಈ ಉದ್ಯಾನವನವನ್ನು ಅತ್ಯಂತ ಆಧುನೀಕರಣ ವ್ಯವಸ್ಥೆಯೊಂದಿಗೆ ಅಭಿವೃದ್ಧಿ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಸಮಸ್ತ ಐವಾನಶಾಹಿ ಬಡಾವಣೆ ಎಲ್ಲ ನಾಗರಿಕರ ಪರವಾಗಿ ಮಾನ್ಯ ವಿಶಾಲ್ ದರ್ಗೀಜಿ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ವಾರ್ಡ್ ನಂಬರ್ 46ರಲ್ಲಿ ಉದ್ಯಾನವನದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸದಸ್ಯರಾದ MLC ಆದ ಅಮರನಾಥ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಬಡಾವಣೆ ಎಲ್ಲ ನನ್ನ ಹಿರಿಯರು ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರ ನೇತೃತ್ವದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ವಿತರಿಸಿದ್ದೇವೆ. ಅದಕ್ಕಾಗಿ ಈ ಗಾರ್ಡನ್ ಉದ್ಯಾನವನ ನನ್ನ ಕಾಯಶಿತ್ತು ಮಾಡಬೇಕಪ್ಪ, ಬಂದ ರೂಪಾಯಿ ಹೇಳಿ ನೋಡಿ ನನಗೊಂದು ಕಾಯಶಿತ್ತು ಈ ಗಾರ್ಡನನ್ನು ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಸುಮಾರು 2-3 ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿದ್ದೆ. ನಾವು ಒಂದು ಫಂಡ್ ಬಂದು ಅದರಲ್ಲಿ ನಾನು ಹಾಕಿ ಮಾಡಿದ್ದೀನಿ. ಇದರಲ್ಲಿ ಸೀನಿಯರ್ ಸಿಟಿಸನ್ಗಳಿಗೆ ಕೂಡ್ಲಿಕ್ಕೆ ಒಂದು ಸೆಡ್ ಟೈಪು ಮತ್ತು ಜಿಮ್ಮು ಮತ್ತು ವಾಕಿಂಗ್ ಟ್ರ್ಯಾಕು ಎಲ್ಲ ರೀತಿಯಾದಂಥ ಸೌಲಭ್ಯ ಈ ಗಾರ್ಡನಲ್ಲಿ ಇರುತ್ತೆ. ಈ ಗುಲ್ಬರ್ಗದಲ್ಲೇ ಸೆಕೆಂಡ್ ಟೈಮ್ ಗಾರ್ಡನ್ ಅಂತ ನನಗೆ ಅನ್ನಿಸ್ತಾ ಇದೆ.
ಆ ರೀತಿ ಮಾಧುರಿ ಉದ್ಯಾನ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಸುಮಾರು ವರ್ಷದಿಂದ ಈಗ ನಾನು ಈ ಸರ್ಕಾರದಲ್ಲಿ ಯಾವ ದುಡ್ಡು ಇರಲಾರ್ದ ಕಾರಣ ನಾನು ಅಲ್ಲಿ ದುಡ್ಡು ಕೇಳ್ತಾ ಇದ್ದೀನಿ. ಈಗಾಗಲೇ ನಾನು ಹೈವನ್ಶಾಯ್ ತಿಮ್ಮಾಪುರಿ ಸರ್ಕಲ್ ಟು ಹನುಮಾನ್ ಟೆಂಪಲ್ ಟು PDI ಕಾಲೇಜ್ ಒಂದು ರೋಡು ಮೊನ್ನೆ ಉದ್ಘಾಟನೆ ಮಾಡಿದೆವು. ಮತ್ತು ಅದೇ ರೀತಿಯಾದಂಥ ಹನುಮಾನ್ ಟೆಂಪಲ್ ಟು ಅಮರನಾಥ್ ಸರ್ ಮನೆ ಒಂದು ರೋಡ್ ಉದ್ಘಾಟನೆ ಆಗಿದೆ. ಆ 24 ಬಾರ್ ಲೈನ್ ಅಂತೂ ಆಲ್ರೆಡಿ ಆಗಿದಾವೆ ಸರ್. 24 ತಾಸು 24 ಲೈನು ಆಗಿದಾವೆ. ನನ್ನ ಕೈಲೇ ಸೇವಾ ಅವ್ರು ನನ್ನ ಆಶೀರ್ವಾದ ಏನು ಎಲ್ಲರೂ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಈ ಸ್ಥಾನಕ್ಕೆ ಕೊಟ್ಟರೆ ಆಶೀರ್ವಾದ ತಕ್ಕ ನಾನು ನಡೆದಿದ್ದೀನಿ. ಮುಂಬರೋ ದಿನಗಳಲ್ಲಿ ಏನೇ ಇದ್ದರೂ ಅವ್ರ ಮಗನಿಗೆ ಯಾವ ರೀತಿ ಕೆಲಸ ಹೇಳ್ತಾರೆ, ಅವ್ರ ಅಣ್ಣತಮ್ಮದಿರಿಗೆ ಯಾವ ರೀತಿ ಹೇಳ್ತಾರೆ, ಆ ರೀತಿ ಬಂದು ಕೇಸಿನ ಸೇವಾ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಆಳಂದ್, ಅಫ್ಜಲ್ಪುರ್, ಆಲ್ಮೇಲ್ ಮತ್ತು ಇಂಡಿ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಬಿಕ್ಕಟ್ಟಿನ ಕುರಿತು ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಆಳಂದ, ಅಫ್ಜಲ್ಪುರ, ಆಲ್ಮೇಲ್ ಮತ್ತು ಇಂಡಿ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ತೀವ್ರ ಬಿಕ್ಕಟ್ಟನ್ನು ಪರಿಹರಿಸಲು ನಾರಾಯಣಪುರ ಅಣೆಕಟ್ಟಿನಿಂದ ಇಂಡಿ ಶಾಖೆಯ ಕಾಲುವೆಯ ಮೂಲಕ ಭೀಮಾ ನದಿಗೆ 2.0 TMC ನೀರನ್ನು ಬಿಡುಗಡೆ ಮಾಡುವಂತೆ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಮುಖ್ಯಮಂತ್ರಿಗಳಿಗೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಕುಡಿ ನೀರಿನ ಗಂಭೀರದ ಸಮಸ್ಯೆ ಬಗ್ಗೆ ಕಳೆದ ವರ್ಷ ಮೇನಲ್ಲಿ ಮಳೆ ಬಂದು ಹಳ್ಳಗಳು, ಕೆರೆಗಳು, ಬಾವಿಗಳು ತುಂಬಿಕೊಂಡಿದ್ದು. ಈ ಸಲ ನೀರು ಸಮಸ್ಯೆ ಅಷ್ಟು ಆಗಲಿಕ್ಕಿಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಯಾಕೆ ಅಂತರ್ಜಲ ಇದೇ ನಮಗೆ ನೀರಿನ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ. ಆದರೆ ಈ ವರ್ಷ ಫೆಬ್ರವರಿಯಲ್ಲೇ ನಮಗೆ ಸಮಸ್ಯೆ ಪ್ರಾರಂಭ ಆಯಿತು. ಫೆಬ್ರವರಿ, ಮಾರ್ಚ್, ಏಪ್ರಿಲಿಂದ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದು ಈಗ ಅತ್ಯಂತ ಗಂಭೀರ ಸಮಸ್ಯೆ ಉದ್ಭವ ಆಗಿದೆ ಕುಡಿ ನೀರಿನ. ಪಂಚಾಯತ್ಗಳಲ್ಲಿ ದುಡ್ಡಿಲ್ಲ. ಆಮೇಲೆ ಪಂಚಾಯತ್ಗಳಲ್ಲಿ ಪ್ರತಿನಿಧಿಗಳು ಯಾರೂ ಗೆದ್ದಿಲ್ಲ. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ. ಜನಪ್ರತಿನಿಧಿಗಳು ಕೆಳಮಟ್ಟದಲ್ಲಿ ಯಾರೂ ಇಲ್ಲ. ಕೆಳಮಟ್ಟದಲ್ಲಿ ಜನಪ್ರತಿನಿಧಿಗಳು ಇದ್ದಿದ್ದರೆ ಅಲ್ಲಿ ಸಮಸ್ಯೆಗಳನ್ನು ಅವರು ಎತ್ತಿ ಹೇಳ್ತಾಯಿದ್ರು ಮತ್ತು ನಾವೆಲ್ಲ ಪ್ರಯತ್ನ ಮಾಡಿ ಪರಿಹಾರ ಮಾಡ್ತಾಯಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅನೇಕ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಆದರೂ ಕೂಡ PDOಗಳು ಸರಿಯಾಗಿ ಹೋಗಲ್ಲ, ಅಲ್ಲಿ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಎಷ್ಟೋ ಸಲ ನಾನೇ ಫೋನ್ ಮಾಡಿ PDOಗಳು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ. ಇದನ್ನು ಮೊನ್ನೆ ನಮ್ಮ ಜಿಲ್ಲಾ ಸಚಿವರು ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದೀನಿ. ನಮಗೆ PDOಗಳು ಸಿಗಲ್ಲ ಅಂದರೆ ಪಾಪ ನಮ್ಮ ಊರಿನ ಹಳ್ಳಿ ಜನರಿಗೆ ಏನು ಸಿಗ್ತಾರೆ ಅವರು? ದಿನದಿನಕ್ಕೆ ಬಿಸಿಲು ಜಾಸ್ತಿನೇ ಆಗ್ತಾಯಿದೆ. ಹವಾಮಾನ ವರದಿ ಪ್ರಕಾರ ಈ ವರ್ಷ ಇನ್ನೂ ಹೆಚ್ಚು ಬಿಸಿಲು ಬರ್ಬೋದು ಮೇನಲ್ಲಿ ಅಂತ ಸೂಚನೆ ಇದೆ. ತಕ್ಷಣ ಕುಡಿ ನೀರಿನ ಸಮಸ್ಯೆ ಬಗ್ಗೆ ಮೊನ್ನೆ ರಾಜ್ಯ ಸರ್ಕಾರದವರು ಚರ್ಚೆ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಇವತ್ತು 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಆ ಬೇಡಿಕೆ ಇರೋದು ಜಾಸ್ತಿ ಇದೆ. ನನ್ನ ಕ್ಷೇತ್ರದ್ದೇ ಕ್ರಿಯಾ ಯೋಜನೆ ಮಾಡಿದ್ದೀನಿ, ಟಾಸ್ಕ್ ಫೋರ್ಸು. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ. ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಂಜೆನ್ಸಿ ಫಂಡಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 36 ಪಂಚಾಯತ್ಗಳು ನನ್ನ ಕ್ಷೇತ್ರದಲ್ಲಿ. ಒಂದು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ, ಸ್ವಲ್ಪ ದುಡ್ಡಿದೆ. ಉಳಿದ ಪಂಚಾಯತ್ಗಳಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಹೀಗಿರುವಾಗ ಕಂಟಿಂಜೆನ್ಸಿ ದುಡ್ಡು ಕೊಡದೇ ಹೋಗಿದ್ದರೆ ಗ್ರಾಮ ಪಂಚಾಯತಿಗಳು ಮತ್ತು ನಮ್ಮ ಅಧಿಕಾರಿಗಳು ಕುಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ ಬೇಡಿಕೆಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ಮೊನ್ನೆ ಮೀಟಿಂಗ್ ಆಯ್ತಲ್ಲ DC ಆಫೀಸರ್, ಲಾಸ್ಟ್ ಟೈಮ್ ಡೇಟ್ ಬಂದಿಲ್ಲ ಅವರು. ಚಿತ್ತಾಪುರಕ್ಕೆ ಹೋಗಿ ಗುಲ್ಬರ್ಗ ನೆಕ್ಸ್ಟ್ ಮೀಟಿಂಗ್ ಮಾಡಬೇಕು. ಅದಕ್ಕೆ ನಾನೊಂದು ದಾರಿ ಹುಡುಕಿದ್ದೀನಿ.
ಈಗ ಭೀಮಾನಲ್ಲಿ ಕೂಡ ನೀರಿಲ್ಲ, ಭೀಮಾ ನದಿ ಕೂಡ ಬತ್ತಿ ಹೋಗಿದೆ. ಅವರು ಮೇಲೆ ನೀರು ಬಿಟ್ಟರೆ ಮಾತ್ರ ನಮಗೆ ನೀರು ಬರ್ತದೆ ಉಜಿನಿಯಿಂದ. ಅವ್ರು ಬಿಡ್ತಾರೋ ಗೊತ್ತಿಲ್ಲ, ಬೇರೆ ಸರ್ಕಾರ ಇದೆ, ರಾಜ್ಯ ಸರ್ಕಾರ. ಅದಕ್ಕೆ ನಾರಾಯಣಪುರ ಡ್ಯಾಮಿಂದ ಇಂಡಿ ಕೆನಲ್ ಮುಖಾಂತರ ನೀರು 2 TMC ಬಿಟ್ಟರೆ ಇಂಡಿ, ಆಲ್ಮೇಲ, ಅಫ್ಜಲ್ಪುರ, ಜೇವರ್ಗಿ ಮತ್ತು ಕಲಬುರಗಿ ತಾಲೂಕು ಅಲ್ಲದೆ ಆಳಂದ ತಾಲೂಕಿಗೂ ಕೂಡ ನದಿ ದಂಡೆಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಕುಡಿ ನೀರಿನ ಸಮಸ್ಯೆ ಸ್ವಲ್ಪ ಪರಿಹಾರ ಸಿಗ್ಬೋದು. ಅದಕ್ಕೆ ರಾಜ್ಯ ಸರ್ಕಾರದವರು, ನಾನು ಸಂಬಂಧಪಟ್ಟ ಮುಖ್ಯಮಂತ್ರಿ ಕಾಗದ ಬರ್ತೀನಿ ಮತ್ತು ನಮ್ಮ ನೀರಾವರಿ ಮಂತ್ರಿಗಳಾದ ಡೆಪ್ಟಿ CM DK ಶಿವಕುಮಾರ್ ಅವರು ಕೂಡ ಕಾಗದ ಬರ್ತೀನಿ. ತಕ್ಷಣ 2 TMC ನೀರನ್ನು ನೀವು ಬಿಟ್ಟರೆ ಒಂದು ತಾತ್ಕಾಲಿಕ ಪರಿಹಾರ ಸಮಸ್ಯೆ ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯತೆ. ಅದನ್ನು ತಾವು ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಕಲಬುರಗಿ ನಗರದ NV ಕಾಲೇಜ್ ಎದುರುಗಡೆಯ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಪಕ್ಕದಲ್ಲಿ ಫ್ಯೂಷನ್ ನೀಟ್ ಅಕಾಡೆಮಿಯ 2ನೇ ಶಾಖೆಯ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಕಲಬುರಗಿ ನಗರದ ನೂತನ ವಿದ್ಯಾಲಯ ಕಾಲೇಜು ಎದುರುಗಡೆಯ ದಾವಣಗೆರೆ ಬೆಣ್ಣೆ ದೋಸೆಯ ಹೋಟೆಲ್ ಪಕ್ಕದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರಂಸಿಂಗ್ ಅವರ ಮನೆಯ ಎದುರುಗಡೆ ಸಾರ್ವಜನಿಕ ಉದ್ಯಾನವನ ರಸ್ತೆಯ ಶರಣನಗರದಲ್ಲಿನ ನಂಬರ್ 10-105/19ರಲ್ಲಿ ಫ್ಯೂಷನ್ ನೀಟ್ ಅಕಾಡೆಮಿ ಕಲಬುರಗಿಯ 2ನೇ ಬ್ರಾಂಚಿನ ಉದ್ಘಾಟನಾ ಸಮಾರಂಭವು ದಿನಾಂಕ 26 ಏಪ್ರಿಲ್ 2026ರಂದು ಜರುಗಿತು. ಇದರ ಉದ್ಘಾಟಕರಾಗಿ ಸಮಾಜ ಸೇವಕರಾದ ಜಯಶ್ರೀ ಬಸವರಾಜ್ ಮತ್ತಿಮೂಡ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ KBN ವಿಶ್ವವಿದ್ಯಾಲಯ ಕಲಬುರಗಿಯ ಡೀನ್ ಡಾಕ್ಟರ್ ಸಿದ್ದೇಶ್ ಆಗಮಿಸಿದ್ದರು. ಅತಿಥಿಗಳಾಗಿ ಜಿಮ್ಸ್ನ ಪ್ರಾಧ್ಯಾಪಕರಾದ ಡಾಕ್ಟರ್ ಶೋಭಾ ಪಾಟೀಲ್ ಹಾಗೂ ಕರ್ನಾಟಕ ನರ್ಸಿಂಗ್ ಮಂಡಳಿ ಬೆಂಗಳೂರಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಡಿವಾಳಪ್ಪ ನಾಗರಹಳ್ಳಿ ಹಾಗೂ ಸಂಸ್ಥಾಪಕ ನಿರ್ದೇಶಕರಾದ ಮಹೇಶ್ ಕುಮಾರ್ KS ಆಗಮಿಸಿದ್ದರು. ಈ ಅಕಾಡೆಮಿಯಲ್ಲಿ PUC ಇಂಟಿಗ್ರೇಟೆಡ್ ನೀಟ್ JEE ಕೋರ್ಸ್ಗಳನ್ನು ಆರಂಭಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೀಟ್ ಮತ್ತು JEE ಪಾಸ್ ಆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲಾ ಪಾಲಕರು ಭಾಗವಹಿಸಿದ್ದರು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಫ್ಯೂಷನ್ ಅಕಾಡೆಮಿಯಲ್ಲಿ ನಾನು ಬಂದಿದ್ದೀನಿ. ಸ್ಪೆಷಲಿ ಇವತ್ತು ಮಹೇಶ್ ಕುಮಾರ್ ಸರ್ ಮತ್ತು ಪರಮೇಶ್ವರ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ಧನ್ಯವಾದ ಅಂತಂದರೆ ಇವತ್ತಿನ ದಿವಸ ಮಕ್ಕಳಿಂದು ಒಂದು ಭಾಳ ದೊಡ್ಡ ಸಮಸ್ಯೆ ಇತ್ತು. ಕ್ಲಾಸಸ್ ಸಲುವಾಗಿ ಮಕ್ಕಳು ಹೈದ್ರಾಬಾದ್, ಮಹಾರಾಷ್ಟ್ರ ಆ ಕಡೆ ಹೋಗ್ತಾ ಇದ್ದರು. ಆದರೆ ಇವತ್ತು ಅಡ್ವಾನ್ಸ್ ಮತ್ತು ನೀಟ್ ಸಲುವಾಗಿ ಸರ್ ಮತ್ತು ಪರಮೇಶ್ವರ್ ಸರ್ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಒಂದು ಎಜುಕೇಷನ್ ಟೀಚ್ ಮಾಡ್ತಾ ಇದ್ದಾರೆ. ಬರೀ ಪೋರ್ಷನ್ ಹೇಳೋದಕ್ಕಿಂತ ಮಕ್ಕಳ ಸಮಸ್ಯೆ ಏನಿದೆ, ಮಕ್ಕಳು ಹ್ಯಾಂಗೆ ಎಕ್ಸಾಮ್ ಪೇಪರ್ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತಾರೆ ಮಕ್ಕಳು. ಯಾಕಂದರೆ ನೀಟ್, ಅಡ್ವಾನ್ಸ್, JEE ಅಂತಂದರೆ ಸ್ವಲ್ಪ ಭಯ ಇರ್ತದೆ ಮಕ್ಕಳಿಗೆ. ಆದರೆ ಸರ್ ಅವ್ರ ಮೋಟಿವ್ ಏನಿದೆ ಇಬ್ಬರು ಸರ್ದಂದರೆ ಮಕ್ಕಳಿಗೆ ಅದು ಪೇಪರ್ ನೋಡಿದ ತಕ್ಷಣ ಮೇನ್ ಸಮಸ್ಯೆ ಏನಿದೆ ಹ್ಯಾಂಗೆ ಸಾಲ್ವ್ ಮಾಡಬೇಕು, ಬೇಸಿಕ್ ಲೆವೆಲ್ ಹಿಡ್ಕೊಂಡು ಕ್ಲಾಸಸ್ ತೊಗೊಂಡು ಮಕ್ಕಳಿಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಒಂದು 100% ಮಕ್ಕಳು ಎಕ್ಸಾಮ್ದಾಗ ರಿಸಲ್ಟ್ ತೊಗೊಂಡು ಬರ್ಬೇಕನ್ನೋ ಅಂಥ ಮೋಟಿವ್ ಸರ್ ಅವ್ರದ್ದಿದೆ. ಆಲ್ರೆಡಿ ಅಡ್ವಾನ್ಸ್ನಲ್ಲಿ 2 ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ. ಮತ್ತು ಮೇದಲ್ಲಿ ಎಕ್ಸಾಮ್ ಇದೆ, ಅದ್ರ ಸಲುವಾಗೂ ಒಂದು 30 ಸ್ಟೂಡೆಂಟ್ಸ್ ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ. ಸೊ ಎಲ್ಲ ಮಕ್ಕಳಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ಆಮೇಲೆ ಸ್ಪೆಷಲಿ ಡೇ ನೈಟ್ ಹಾರ್ಡ್ ವರ್ಕ್ ಮಾಡಿ ಮಕ್ಕಳ ಭವಿಷ್ಯ ಒಂದು ಒಳ್ಳೆಯದಾಗಲಿ ಆ ಸಲುವಾಗಿ ನಮ್ಮ ಪರಮೇಶ್ವರ್ ಸರ್ ಮತ್ತು ಮಹೇಶ್ ಸರ್ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಅವರು ಅರ್ಧಾಂಗಿನಿ ಆಗಂತ 2 ಮೇಡಮ್ ಅವರು ಕೂಡ ಅಷ್ಟೇ ಅವ್ರದ್ದು ಶ್ರಮ ಅವ್ರ ಜೊತೆ ಇದೆ. ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ ಓಂ ಶ್ರೀ ಸರಸ್ವತಿಯಾಯ ನಮಃ. ಇವತ್ತಿನ ದಿವಸ ನಾವು ಫ್ಯೂಷನ್ ಅಕಾಡೆಮಿಯ ಸೆಕೆಂಡ್ ಫೇಸಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ವಿತ್ ದ ಗೈಡೆನ್ಸ್ ಆಫ್ ಆರ್ ಟೀಚರ್ ಶ್ರೀ ಮಹೇಶ್ ಕುಮಾರ್ ಸರ್ ಆ್ಯಂಡ್ ಶ್ರೀ ಪರಮೇಶ್ವರ್ ಸರ್. ವಿತ್ ದೇರ್ ಬ್ಲೆಸ್ಸಿಂಗ್ಸ್ and with their support, I am here right now standing in front of you with all your guidance, sir and madam, those have stood beside me during my 10th grade exam and 12th grade exam, and I would like to congratulate both of the sirs for their newly inaugurated phase 2 of Fusion Academy. And I would like to add a quote here
that students' future are in better hands now. Thank you. And here I have not come as a guest or a guest's son. I have come here as a student now. ಫ್ಯೂಷನ್ ನೀಟ್ ಅಕಾಡೆಮಿ 2ನೇ ಹಂತ ಸೆಕೆಂಡ್ ಫೇಸ್ ಫ್ಯೂಷನ್ ನೀಟ್ ಅಕಾಡೆಮಿ ಇನಾಗ್ರೇಷನ್ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಹಾಗೂ ಎಲ್ಲ ನಮ್ಮ ಅತಿಥಿಗಳು, ಪೇರೆಂಟ್ಸು, ಸ್ಟೂಡೆಂಟ್ಸು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ನಮ್ಗೆ ಭಾಳಷ್ಟು ಸಂತೋಷ ಆಗಿದೆ. ನಮ್ಮ ಫ್ಯೂಷನ್ ಅಕಾಡೆಮಿ ಇದು 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸತತವಾಗಿ ಭಾಳಷ್ಟು ಕಡಿಮೆ ವಿದ್ಯಾರ್ಥಿಗಳನ್ನ ತೊಗೊಂಡು ನೀಟ್ ಮತ್ತು JEE ಕೋಚಿಂಗ್ನ ಇಂಟೆನ್ಸಿವ್ ಕೋಚಿಂಗ್ನ ಕೊಡ್ತಾಯಿದ್ದೀವಿ. ನಾವು ನಮ್ಮ ಸಹಪಾಠಿಗಳಾದ ಪರಮೇಶ್ವರ್ ಸರ್ ಮತ್ತು ಇನ್ನೂ ನಮ್ಮ ಸ್ಟಾಫ್ ಆದ ಸುಧಾ ಮೇಡಮ್ ಅವರು ಹಾಗೂ ಶ್ವೇತಾ ಮೇಡಮ್ ಅವರು, ನಮ್ಮ ಟೀಮು ಹುಡುಗರ ರ್ಯಾಂಕ್ ಹಿಂದೆ ನಾವು ಶ್ರಮಿಸ್ತಾ ಇದ್ದೀವಿ. ಇಲ್ಲಿವರೆಗೂ 120 ವಿದ್ಯಾರ್ಥಿಗಳು ನಮ್ಮ ಹತ್ರ ಕೋಚಿಂಗ್ ತೊಗೊಂಡಿದ್ದಾರೆ. ಅದರಲ್ಲಿ 90% ವಿದ್ಯಾರ್ಥಿಗಳು ಒಳ್ಳೆಯ ರ್ಯಾಂಕ್ ಜೊತೆಗೆ ಉತ್ತೀರ್ಣ ಆಗಿದ್ದಾರೆ. 2026ರಲ್ಲಿ ನಾಟ್ ಓನ್ಲಿ ನೀಟ್, JEE ಕೂಡ JEEಲಿ ಸೆಕೆಂಡ್ ಫೇಸಲ್ಲಿ ಅಡ್ವಾನ್ಸ್ಗೆ ಸಂಜನಾ ಬಗಾಲೆ ಮತ್ತು ಶ್ರೀಶೈಲ್ ಬಿರಾದರ್ ಅಂತ ಇಬ್ಬರು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಭಾಳಷ್ಟು ಖುಷಿ ಇದೆ. ಈ ಫ್ಯೂಷನ್ ನೀಟ್ ಅಕಾಡೆಮಿ ಮತ್ತು ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಸದಾ ನಮ್ಮ ವಿದ್ಯಾರ್ಥಿಗಳ ಸೇವೆಯಲ್ಲಿ ಹಾಗೂ ನಾವು ವಿದ್ಯಾರ್ಥಿಗಳ ಸೇವೆಯಲ್ಲಿ ಇರ್ತೀವಿ ಎಂದು ನಾವು ಕಲಬುರಗಿ ಜನತೆಗೆ ಹಾಗೂ ಕಲ್ಯಾಣ ಕರ್ನಾಟಕ ಜನತೆಗೆ ಸದಾ ನಿಮ್ಮ ಸೇವೆಯಲ್ಲಿ ಇರ್ತೀವಿ ಅಂತಂದು ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪರಮೇಶ್ವರ ಸ್ವಾಮಿ ಅಂತೇಳಿ. ಫ್ಯೂಷನ್ ಅಕಾಡೆಮಿ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನೀವೆಲ್ಲರೂ ನಮ್ಮ ಒಂದು ಇನಾಗ್ರೇಷನ್ ಫಂಕ್ಷನ್ಗೆ ಬಂದು ಹಾರೈಸಿದಿರಿ. ಇದರಿಂದ ಇದರ ಮುಖಾಂತರ ಎಲ್ಲರಿಗೂ ನಾವೇನು ಹೇಳೋಕ್ಕೆ ಬಯಸ್ತೀವಿ ಅಂತಂದರೆ, ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಕಾನ್ಸೆಪ್ಟ್ ಕ್ಲಾರಿಟಿ ಇರದೇ ಕಾರಣ ಒಂದು ನೀಟ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮೊಂದು ಈ ಫ್ಯೂಷನ್ ಟೀಮ್ ಏನಿದೆ, ನಿಮ್ದು ಏನು ಕನ್ಫ್ಯೂಷನ್ ಟು ಕಾನ್ಫಿಡೆನ್ಸ್ವರೆಗೂ ನಿಮಗೆ ಒಂದು ಕ್ಲಾರಿಟಿನ ಕೊಡ್ತಕ್ಕಂಥ ಪಣ ನಾವು ತೊಟ್ಟೀವಿ. ನಿಮ್ದು ಏನು ಗುರಿ ಇದೆ ಆ ಒಂದು ಗುರಿಗೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆ ಒಂದು ಮೋಟೋ ಇಟ್ಕೊಂಡು ನಾವೊಂದು ಈ ಸಂಸ್ಥೆಯನ್ನು ಆರಂಭಿಸಿದ್ದೀವಿ. ಸೊ ಎಲ್ಲ ಈ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಗುರಿಗೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಯು ಜಸ್ಟ್ ನಿಮ್ಮದು ಕನ್ಫ್ಯೂಷನ್ ಟು ಕಾನ್ಫಿಡೆಂಟ್ವರೆಗೂ ನಿಮಗೆಲ್ಲರಿಗೂ ನಮ್ಮ ಒಂದು ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳ್ತಾ, DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ಕಲಬುರಗಿಯಲ್ಲಿ ಪೂಜ್ಯ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರು ಹೇಳಿದ್ದಾರೆ. ರಾಜ್ಯದಲ್ಲಿ ಸಿಎಂ ಜಟಾಪಟಿ ವಿಚಾರ, ಕಲಬುರಗಿಯಲ್ಲಿ ಪ್ರಣವಾನಂದ ಸ್ವಾಮೀಜಿಯವರು ಹೇಳಿಕೆ ನೀಡಿದ್ದಾರೆ. DCM DKC ಅವರನ್ನು ಸಿಎಂ ಮಾಡಬೇಕು, ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ, ಪಂಚರಾಜ್ಯ ಚುನಾವಣೆ ಆಗಲಿ ಎಂದಿದ್ದರು. ಅದೆಲ್ಲವೂ ಇವಾಗ ಮುಗಿದು ಹೋಗಿವೆ. ಈಗಲಾದರೂ DKC ಅವರನ್ನು ಸಿಎಂ ಮಾಡಬೇಕು. ಅತಿ ಹಿಂದುಳಿದ ವರ್ಗದ ಮಠಾಧೀಶರು DKC ಅವರ ಪರ ಇದ್ದಾರೆ. DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರಿಗೆ ಅವಮಾನ ಆಗುವ ಕೆಲಸವಾಗುತ್ತಿದೆ. ಸಿದ್ದರಾಮಯ್ಯನವರು 8 ವರ್ಷ ಸಿಎಂ ಆಗಿ ಅಧಿಕಾರ ಅನುಭವಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಅಹಿಂದ ದೊಡ್ಡ ನಾಯಕರು, ಆದರೆ ಹಿಂದುಳಿದ ವರ್ಗಗಳಿಗೆ ಏನು ಕೊಡುಗೆ ನೀಡಿಲ್ಲ. ನಾಳೆ ನಾವು DKC ಅವರನ್ನು ಭೇಟಿ ಮಾಡುತ್ತೇವೆ. ನಂತರ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾದ ನಿಯೋಗ ದೆಹಲಿಯಲ್ಲಿ ಠಿಕಾಣಿ ಹೂಡಬೇಕಾಗುತ್ತದೆ. AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಒತ್ತಾಯ ಮಾಡುತ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ದೊಡ್ಡ ಮಟ್ಟದ ಹೊಡೆತ ಬೀಳುತ್ತದೆ. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಉಳಿಯಬೇಕಾಗುತ್ತದೆ. ಚೇತನ್ ಅಹಿಂಸಾ ಎನ್ನುವ ವ್ಯಕ್ತಿ ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಸರ್ಕಾರ ಈ ರೀತಿಯ ವ್ಯಕ್ತಿಗಳಿಗೆ ನಿಯಂತ್ರಣ ಹೇರಬೇಕು. ಚೇತನ್ ಕೇವಲ ರಾಜ್ಕುಮಾರ್ ಅವರಿಗಷ್ಟೇ ಅಲ್ಲ, ಇಡೀ ಅಭಿಮಾನಿಗಳಿಗೆ ಅಪಮಾನ ಮಾಡಿದ್ದಾರೆ. ಅಷ್ಟೇ ಏಕೆ, ಈಡಿಗ ಸಮಾಜವನ್ನು ಕೂಡ ಚೇತನ್ ಅಪಮಾನ ಮಾಡಿದ್ದಾರೆ. ಅಲ್ಲದೆ ಕ್ಷಮೆ ಕೇಳುವುದಿಲ್ಲ ಎಂದು ಉದ್ದಟತನ ಮೆರೆದಿದ್ದಾರೆ. ಹೀಗಾಗಿ ಆತನ ವಿರುದ್ಧ ನಾವು ಕಲಬುರಗಿಯಲ್ಲಿ ದೂರು ನೀಡುತ್ತೇವೆ. ಪರೀಕ್ಷೆ ವೇಳೆ ಜನಿವಾರ ತೆಗೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂಗಳ ಮೇಲೆ ಏಕೆ ಈ ರೀತಿ ಟಾರ್ಗೆಟ್ ಮಾಡುತ್ತಿದ್ದಾರೆ? ಸರ್ಕಾರ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪ್ರಣವಾನಂದ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಧ್ಯದಲ್ಲಿರತಕ್ಕಂಥ ಕುರ್ಚಿ ವಿಷಯದಲ್ಲೇ ನಡೀತಾ ಇದೆ. ನಾನು ಹೇಳ್ತಕ್ಕಂಥದ್ದೇನಪ್ಪ ಅಂತಂದರೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ಯಾಕೆ ಅಂದರೆ, ಪಂಚರಾಜ್ಯ ಚುನಾವಣೆಗಳಾಗಲಿ, ಮಕರ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ, ಎಲ್ಲ ಆಗಲಿ ಆ ಥರ ಈಗ 3 ವರ್ಷ ಬಂತು. ಆದ್ದರಿಂದ DK ಶಿವಕುಮಾರ್ ಅವರಿಗೆ ಒಂದು ಕಡೆ ನೋಡಿದರೆ ಅಪಮಾನ ಮಾಡುವಂಗೆ ಮಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ.
ಆ ಮನುಷ್ಯ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾರೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಆ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿರತಕ್ಕಂಥ ಒಬ್ಬ ನಾಯಕ. ಇವತ್ತು ಅವರಿಗೆ ನೀವು ಡೆಲ್ಲಿಯಲ್ಲಿ ಕೂತು ಮಾತು ಕೂಡ ಕೊಟ್ಟಿದ್ದೀರಿ. ಸನ್ಮಾನ್ಯ ಹಿರಿಯ ಮುಖಂಡರಾದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು ಇವರ ಸಮೂಹದಲ್ಲಿ ಅವ್ರಿಗೆ ಮಾತನ್ನು ಕೊಟ್ಟಿದ್ದಾರೆ. ಯಾಕೆ ಆ ಮಾತನ್ನು ಪೂರೈಸೋದಕ್ಕೆ ನೀವು ಮೀನಾವೇಶವನ್ನು ಮಾಡ್ತಾ ಇದ್ದೀರಿ? ಇದು ಒಂದು ಸರಿಯಾದ ಪದ್ಧತಿ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ದೊಡ್ಡ ನಾಯಕ ಇರ್ಬೋದು, ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಸುಮಾರು 8 ವರ್ಷ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನೇ ಅನುಭವಿಸಿದ್ದಾರೆ. ಆದರೆ ಇವತ್ತು ಹಿಂದುಳಿದ ವರ್ಗಗಳಿಗೆ ಏನೂ ನ್ಯಾಯ ಸಿಕ್ಕಿದೆ ಅಂತಕ್ಕಂಥದ್ದು ನಾವು ಅದು ಕೂಡ ಏನೂ ಹೇಳೋಕ್ಕಾಗೋದಿಲ್ಲ. ಇವತ್ತು ರಾಜ್ಯದ ಬಜೆಟಲ್ಲಿಯೂ ಕೂಡ ಕಳೆದ ಬಜೆಟ್ ಮಂಡಿಸಿದಾಗಲೂ ಕೂಡ ಯಾವ ಹಿಂದುಳಿದ ಸಮುದಾಯಗಳಿಗೆ ಏನೂ ಕೂಡ ಮಾಡಲಿಲ್ಲ. ಇವತ್ತು ಪರಿಶಿಷ್ಟ ಜಾತಿ ಅವರೆಲ್ಲ ಕೂಡ ಬೀದಿಯಲ್ಲಿ ಇಳಿದು ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೀರಿ. ಮೊನ್ನೆ ಏನೋ ಒಂದು ಅವ್ರಿಗೆ ಮೂಗಕ್ಕೆ ತೊಪ್ಪೆ ಹಚ್ಚಂಗ ಮಾಡಿದಿರಿ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳುತ್ತಾರೆ. ಇಲ್ಲಿ ಹಿಂದುಳಿದ ವರ್ಗಕ್ಕೆ ಯಾವುದೂ ರೀತಿಯಲ್ಲಿ ಕೊಡುಗೆ ಕೂಡ ಆಗಲಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾನು ಹೇಳೋದೇನಕ್ಕನ್ನು ಹೈಕಮಾಂಡಿಗೆ ಮನವಿ ಮಾಡತಕ್ಕಂಥದ್ದು ಒಂದೇ, ಕೂಡಲೇ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಿ, ಇಲ್ಲವಾದರೆ ಕಾಂಗ್ರೆಸ್ಸು ಬಹಳ ದೊಡ್ಡ ಪರಿಣಾಮವನ್ನು ರಾಜ್ಯದಲ್ಲಿ ಎದುರಿಸಬೇಕಾಗುತ್ತೆ. ದೇಶದಲ್ಲಿ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಇರಲೇಬೇಕಾಗುತ್ತೆ. ರಾಜ್ಯದಲ್ಲಿ ಇವತ್ತು ಅಧಿಕಾರದಲ್ಲಿಯೂ ಕೂಡ ಇದ್ದೀರಿ. ಆದರೆ ಇದು ಮುಂದುವರಿಸಬೇಕಾದ್ರೆ ಆ ಸಾಮಾಜಿಕ ವ್ಯವಸ್ಥೆ ಏನಿದೆಯಲ್ಲ ಅದು ಕೂಡ ಸರಿಪಡಿಸಿಕೊಳ್ಳಬೇಕಾದ ವ್ಯವಸ್ಥೆ ಆಗಬೇಕಾಗುತ್ತೆ. ಅದಕ್ಕೆ ನಾವು ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಿಂದ ನಾಳೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಸದಾಶಿವನವರಲ್ಲಿ ಮನೆಯಲ್ಲಿ ಭೇಟಿ ಮಾಡಿದ್ದೀವಿ. ಅವರ ಜೊತೆ ಚರ್ಚೆ ಮಾಡಿಕೊಂಡು ಮೊನ್ನೆ ಒಂದು ಸಲ ಹೋಗಬೇಕಿತ್ತು, ಕೆಲವೊಂದು ಕಡೆಯಿಂದ ಹೋಗಬೇಡ ಅಂದರೆ ನಾವು ಹೋಗಲಿಲ್ಲ ಡೆಲ್ಲಿಗೆ. ಈಗ ಹಂಗಲ್ಲ, ನಾವು ಸುಮಾರು ಒಂದು 25 ಜನ ಸ್ವಾಮೀಜಿಗಳು ಹೋಗಿ ಅಲ್ಲಿ ಕೂಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣವಾಗುತ್ತೆ ರಾಜ್ಯದಲ್ಲಿ. ಹಾಗಾಗಿ DK ಶಿವಕುಮಾರ್ ಅವರು ಕೂಡ ಹಿಂದುಳಿದ ವರ್ಗಗಳಿಗೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಸುಮಾರು 8 ಸಲ ಅವರು MLA ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅದು ಅವ್ರಿಗೆ ಯಾಕೆ ಕೊಡೋದಿಲ್ಲ? ಅವರು ಪಕ್ಷಕ್ಕೆ ದುಡಿದಿದ್ದಾರೆ. ಅವರು ಆ ದುಡಿದಕ್ಕೆ ಕೂಲಿ ಕೊಡಲೇಬೇಕು ಅಂತಕ್ಕಂಥ ಮಾತು ನಾನು ಹೈಕಮಾಂಡಲ್ಲಿ ಒತ್ತಾಯವನ್ನು ಮಾಡುತ್ತಾ ಇದ್ದೀವಿ. ಕಲಬುರಗಿ ನಗರದ ಕುಸ್ನೂರು ರಸ್ತೆಯ ತಿಲಕನಗರದಲ್ಲಿ ಇರುವ ಹೊಳೆಂದ್ರ ಮಹಾರಾಜರ ಆತ್ಮಜ್ಞಾನ ಮಂದಿರದಲ್ಲಿ ಅನ್ನದಾಸೋಹ ಸೇವೆಗಾಗಿ ಸಚಿನ್ ಫರ್ತಾಬಾದ್ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಲಬುರಗಿ ನಗರದ ಕುಸ್ನೂರ್ ರಸ್ತೆಯಲ್ಲಿ ಇರುವ ತಿಲಕನಗರದ ಆತ್ಮಜ್ಞಾನ ಮಂದಿರದಲ್ಲಿ ಲಿಂಗೈಕ್ಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೋಳೇಂದ್ರ ಮಹಾರಾಜರ ತೃತೀಯ ಪುಣ್ಯಸ್ಮರಣೋತ್ಸವದ ನಿಮಿತ್ತ ತನ್ನ ತಾನರಿಯುವ ತೃತೀಯ ವೇದಾಂತ ಸಪ್ತಾಹ ಕಾರ್ಯಕ್ರಮವು ದಿನಾಂಕ 18 ಏಪ್ರಿಲ್ 2026 ಶನಿವಾರದಿಂದ 24 ಏಪ್ರಿಲ್ 2026 ಶುಕ್ರವಾರದವರೆಗೆ ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕಲಬುರಗಿ ನಗರದ ಕುಸ್ನೂರು ರಸ್ತೆಯ ತಿಲಕನಗರದ ಪ್ಲಾಟ್ ನಂಬರ್ 67/B ನಲ್ಲಿ ಇರುವ ಹೋಳೇಂದ್ರ ಮಹಾರಾಜ್ ಆತ್ಮಜ್ಞಾನ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿದಿನ ಕಾರ್ಯಕ್ರಮದ ನಂತರ ಮಹಾಪ್ರಸಾದ ವಿತರಿಸಲಾಯಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಲಬುರಗಿಯ ಸಿದ್ದಾರೂಢ ಮಠದ ಶ್ರೀ 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 ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಾತೋಶ್ರೀ ವಿದ್ಯಾವತಿ ಅಮ್ಮನವರು ಹಾಗೂ ಮಾತೋಶ್ರೀ ಸಂಪೂರ್ಣಾನಂದಮಯಿ ತಾಯಿ ವಹಿಸಿದ್ದರು. ದಿನಾಂಕ 24 ಏಪ್ರಿಲ್ 2025 ಸೋಮವಾರದಂದು ಜರುಗಿದ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ, ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಕಲಬುರಗಿಯ ರಾಜ್ಯಾಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮ ಕಲಬುರಗಿಯ ಉಪಾಧ್ಯಕ್ಷರಾದ ಧೂಳಪ್ಪ ದೊಡ್ಡಮನಿ ಹಾಗೂ ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಶ್ಯಾಮ್ ನಾಟಿಕಾರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಸದ್ಗುರು ಹೋಳೇಂದ್ರ ಮಹಾರಾಜರ ಆತ್ಮಜ್ಞಾನ ಮಂದಿರ ತಿಲಕನಗರ ಕಲಬುರಗಿ ಅಧ್ಯಕ್ಷರಾದ ಗುಂಡೇಶ ಸುರಪುರ್ಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಸಾದ ಸೇವೆ ಸಲ್ಲಿಸಿದ್ದಕ್ಕಾಗಿ ಶ್ರೀಮತಿ ಮಂಜುಳಾ ಮತ್ತು ಸಚಿನ್ ಫರ್ತಾಬಾದ್ ದಂಪತಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ನಮಸ್ಕರಿಸಿ ಇವತ್ತು ಅವರ ತೃತೀಯ ಪುಣ್ಯಸ್ಮರಣೋತ್ಸವದ ನಿಮಿತ್ತ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಎಲ್ಲ ಇರುವ ತಾಯಿಯರ ಪಾದಗಳಿಗೆ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನೀಲಕಂಠರಾವ್ ಮುಲ್ಗೇಜಿಯವರೇ ಮತ್ತು ಗೆಳೆಯರಾದ ಸಚಿನ್ ಪ್ರತಾಪನ್ ಅವರೇ, ಆತ್ಮೀಯ ಗೆಳೆಯರು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶ್ಯಾಮ್ ನಾಟಿಕರ್ ಅವರೇ, ಅಡ್ವೊಕೇಟ್ ಅವರೇ, ಅವರೇ, ನನ್ನ ಆತ್ಮೀಯ ಮಿತ್ರರು
ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಿಜವಾಗಿ ಕೂಡ ಇಲ್ಲಿ ಬರುವವರೆಗೂ ಏನಂತ ಗೊತ್ತಿರಲಿಲ್ಲ. ಜೀವಿತ ಕಾಲದಲ್ಲಿ ಏನು ಓದದೇ ಇರ್ತಕ್ಕಂಥ ಅನರ್ಥ ಸ್ವಲ್ಪ ಗೌಂಡಿ ಕೆಲಸ ಮಾಡುತ್ತಾ ಬಂದು ಸುರ್ಪೂರ್ನಿಂದ ಇಲ್ಲಿ ಗಂಗಾ ಜಲವನ್ನ ನನ್ನ ಸಲುವಾಗಿ ನೀ ತಗೊಂಡು ಬಾ, ಮೇರೆಲಿಯೇ ನೀ ಏನ್ ತಗೊಂಡು ಬಾ, ಸದ್ಗುರುವಿಲೇ ಆನ. ನೋಡ್ರಿ, ನೀ ನನಗೇನಾದ್ರೂ ತರ್ತಿದ್ದೆ ಅಂದ್ರ ಆ ಭಾರತ ದೇಶದಲ್ಲಿ ಮಹಾನ್ ಮಹಾನ್ ಸಂತರು, ಶರಣರು, ಬ್ರಹ್ಮಜ್ಞಾನಿಗಳು ಅದರಂತ ನಾ ಕೇಳೀನಿ. ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಸದ್ಗುರುನಾಥನನ್ನ ತಗೊಂಡು ಬಾ, ಇದೇ ನೀ ನನ್ನ ಕೊಡ್ತಕ್ಕಂಥ ಗುರು ಕಾಣಿಕೆ ಅಂತ ಹೇಳಿದಂತ ಪುಣ್ಯಾತ್ಮ. ಹೆಂಗಿರ್ಬೇಕ್ರಿ, ಇಂಥ ಭಾರತ ನಾಡಿನೊಳಗ ಹುಟ್ಟಿರ್ತಕ್ಕಂಥ ನಾವೆಂತ ಭಾಗ್ಯವಂತರಿ. ಎಲ್ಲಿ ಸಿಗುತ್ತಾವ, ಯಾವ ದೇಶದೊಳಗೆ ಹೋದ್ರು ಸಿಗುತ್ತಾವ ಈ ಸಂಸ್ಕೃತಿ ಸಂಸ್ಕಾರಗಳು. ಆದ್ರೂ ಕೂಡ ಮನುಷ್ಯ ಸದ್ಗುರುಗಳನ್ನ ಮಾಡ್ಕೋಬೇಕಲ್ಲಪ್ಪ ಅಂತಕ್ಕಂಥ ಪರಿಕಲ್ಪನೆ ಇರ್ಲಾರ್ದೆ ತಿರುಗುತ್ತಾವಲ್ಲ ಜಗತ್ತಿನೊಳಗ, ಅದನ್ನ ನಮ್ಗೆ ಜ್ಞಾನ ಮಾಡಿ ಕೊಡ್ತಾರಪ್ಪ. ಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿನಿಂದಲ್ಲ, ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುನಾಥನಿಗೆ ಶರಣಾಗತ ಆಗ್ಲೇಬೇಕು ಅಂತಾರ ಅವರು. ಅತದ್ವಿಜ್ಞಾನಾರ್ಥಂ ಸ ಗುರು ಮೇವಾಭಿಗಚ್ಚೇತ್ ಸಮಿತ್ಪಾಣಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.